ನಮಸ್ಕಾರ ಸ್ನೇಹಿತರೆ. ಇವತ್ತು NDRF ಟೀಮ್ ಹಾಗೂ ಫೈರ್ ಬ್ರಿಗೇಡ್ ಸದಲಗಾಂವ್ ಬ್ರಾಂಚ್ ವತಿಯಿಂದ ನಾವು ಇಲ್ಲಿ ಒಂದು ಮಾಕ್ ಡ್ರಿಲ್ಲನ್ನು ನೋಡ್ತಾ ಇದ್ದೀವಿ. ಈ ಫ್ಲಡ್ ಸಿಚುವೇಷನ್ನಲ್ಲಿ ಯಾವ ರೀತಿಯಾಗಿ ನಾವು ಈ ಫ್ಲಡ್ ಸಿಚುವೇಷನಿಂದ ಪಾರಾಗಬೇಕು ಅನ್ನೋಂಥ ಕೆಲವೊಂದು ಮಾಹಿತಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ನಾವು ಮಾಕ್ ಡ್ರಿಲ್ನಲ್ಲಿ ಆಲ್ರೆಡಿ ವಿ ಆರ್ ಇನ್ ದಿ ಬೋಟ್, ವಿ ಆರ್ ಟ್ರಾವೆಲಿಂಗ್ ಆನ್ ದಿ ವಾಟರ್ಸ್. ಸೊ ದ ಎಕ್ಸ್ಪ್ಲನೇಷನ್ ವಿಲ್ ಬಿ ಗಿವನ್ ಬೈ ದಿ ಕನ್ಸರ್ನ್ಡ್ ಆಫೀಸರ್. ಲೆಟ್ ಅಸ್ ಟಾಕ್ ವಿತ್ ದೆಮ್. ಸರ್ ಹೇಳಿ ಸರ್. ನಮಸ್ಕಾರ. ಇವತ್ತಿನ ದಿನ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಹಯೋಗದೊಂದಿಗೆ NDRF ಹಾಗೂ ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಎಲ್ಲರ ಜೊತೆಗೂಡಿ ಇವತ್ತು ಏನಪ್ಪ ಅಂದ್ರೆ ವಿಕೋಪಗಳು ಅಂತ ಹೇಳ್ತೀವಿ. ವಿಕೋಪಗಳು ಅಂದರೆ ಅದು ನೈಸರ್ಗಿಕ ಆಗಿರ್ಬೋದು, ಮಾನವ ನಿರ್ಮಿತ ವಿಕೋಪಗಳಾಗಿರ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತಾರಪ್ಪ ಅಂದ್ರೆ ರೈತರು ಏನು ಮಾಡಿರ್ತಾರೆ, ಒಂದು ಕೆರೆ ಆಗಲಿ ಒಂದು ನದಿಯನ್ನು ದಾಟ್ಕೊಂಡು ಹೋದಾಗ ಅವರು ವ್ಯವಸಾಯಕ್ಕಂತ ಹೋದಾಗ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಯಾವುದೇ ಥರ ಪ್ರವಾಹ ಇರೋಂಗಿಲ್ಲ. ಒಮ್ಮಿಂದೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಮಳೆಯ ಪ್ರವಾಹದಿಂದ, ಮಳೆಯಾಗಿ ಅತಿಯಾದ ಮಳೆಯಿಂದ ಏನಾಗುತ್ತೆ, ಪ್ರವಾಹ ಸಂಭವಿಸಿ ಏನಾಗುತ್ತೆ ಆ ಕಡೆಯಿಂದ ಈ ಕಡೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಆಗದೆ ಏನಾಗ್ತಾರಪ್ಪ ಅಂದರೆ ಜನರು ಇಕ್ಕಟ್ಟಿಗೆ ಸಿಲ್ಕೊಂಥ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ, ನಮ್ಮ ಸಹಾಯಕ್ಕಾಗಿ ರಕ್ಷಣೆಗಾಗಿ ಕೋರ್ತಾರೆ. ಯಾಕಪ್ಪ ಅಂದ್ರೆ ಆ ಒಂದು ಪ್ರದೇಶದಿಂದ ಒಂದು ಸುರಕ್ಷಿತ ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡ್ಬರುವಂಥ ವ್ಯವಸ್ಥೆ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಯಾವ ಥರ ನಾವು ಅವ್ರನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡ್ಬರ್ಬೇಕು, ಯಾವ ಥರ ನಾವು ಅವ್ರನ್ನ ಕರ್ಕೊಂಡ್ಬರ್ಬೋದು. ಜೊತೆಗೆ ಅಲ್ಲಿ ಏನಾದರೂ ಯಾರಾದರೂ ನದಿಯಲ್ಲಿ ಅಥವಾ ಕೆರೆಯಲ್ಲಾಗಲಿ ಯಾರಾದರೂ ಬಿದ್ದರಪ್ಪ ಅಂದ್ರೆ ಬಾವಿಯಲ್ಲಿ ಬಿದ್ದಾಗ ಅಥವಾ ಕೆರೆಯಲ್ಲಿ ಬಿದ್ದಾಗ ಆಗಿರ್ಬೋದು, ಅವ್ರನ್ನ ಯಾವ ಥರ ನಾವು ರಕ್ಷಣೆ ಮಾಡಬೇಕು, ಯಾವ ಥರ ಅವ್ರನ್ನ ಹುಡುಕಬೇಕು, ಹುಡುಕಾಟವನ್ನು ನಡೆಸ್ಬಿಟ್ಟು ರಕ್ಷಣೆ ಮಾಡಬೇಕು, ಅವ್ರನ್ನ ಸುರಕ್ಷಿತವಾಗಿ ತಂದುಬಿಟ್ಟು ಏನಾದರೂ ಇನ್ ಕೇಸ್ ಅವ್ರು ಏನಾದರೂ ಹಾರ್ಟ್ ಏನಾದರೂ ಸ್ಟಾಪ್ ಆಗಿತ್ತಪ್ಪ ಅಂದ್ರೆ ಅಥವಾ ಉಸಿರಾಟ ತೊಂದರೆ ಆಗಿತ್ತಪ್ಪ ಅಂದ್ರೆ ಪ್ರಜ್ಞೆ ತಪ್ಪಿದ್ರಪ್ಪ ಅಂದ್ರೆ ಅವ್ರಿಗೆ ಏನು ಮಾಡ್ತೀವಿ ನಾವಪ್ಪ ಅಂದ್ರೆ ಅವ್ರಿಗೆ ರಕ್ಷಣೆ ಮಾಡಿಬಿಟ್ಟು ಹೊರಗಡೆ ತಂದುಬಿಟ್ಟು ಏನು ಮಾಡ್ತೀವಿ ಅವ್ರಿಗೆ ಪ್ರಥಮ ಚಿಕಿತ್ಸೆಯನ್ನು ನಾವು ಏನು ಮಾಡ್ತೀವಿ ಕೊಡ್ತೀವಿ. ಯಾವ ಥರಪ್ಪ ಅಂದ್ರೆ ಪ್ರಥಮ ಚಿಕಿತ್ಸೆ ಅಂದರೆ CPR ಮೆಥಡ್ ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮರಿ ರೆಸಿಸ್ಟೇಷನ್ ಅಂತ ಹೇಳ್ತೀವಿ. ಅಂದರೆ ಏನಂತ ಅರ್ಥ, ಮಲಗಿರುವಂಥ ಅಂದ್ರೆ ಏನು ನಿಂತಂಥ ಹಾರ್ಟನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಒಂದು ಕಾಂಪ್ರೆಷನ್ ಮಾಡೋದ್ರ ಮುಖಾಂತರ, ಚೆಸ್ಟ್ ಕಾಂಪ್ರೆಷನ್ ಮಾಡೋದ್ರ ಜೊತೆಗೆ 2 ರೆಸ್ಕ್ಯೂ ಬ್ರೀತ್ಸನ್ನು ಅವ್ರು ಕೊಡೋದ್ರ ಮುಖಾಂತರ ಏನು ಮಾಡ್ತೀವಪ್ಪ ಅಂದ್ರೆ ಆ ಥರ ಸೈಕಲನ್ನು 1 ನಿಮಿಷಕ್ಕೆ 100ರಿಂದ 120 ಬಾರಿ ನಾವು ಮಾಡ್ತೀವಿ. ಅಂಥ ಸೈಕಲನ್ನು ಎಷ್ಟು ಮಾಡಬೇಕಪ್ಪ ಅಂದ್ರೆ ಒಂದು 5 ಸಲ 5 ಸೈಕಲನ್ನು ಮಾಡಬೇಕಾಗತ್ತೆ. ಜೊತೆಗೆ ಮಾಡೋಗುತ್ತೆ ಅಂದರೆ ಆ ವ್ಯಕ್ತಿ ಇನ್ನೂ ರಿಕವರ್ ಆಗಲಿಲ್ಲಪ್ಪ ಅಂದ್ರೆ ಏನಾಗುತ್ತೆ, ನಾವು ಮೆಡಿಕಲ್ ನಮ್ಗೆ ಆಂಬುಲೆನ್ಸ್ ಬರೋವರೆಗೆ ಕೂಡ ಏನು ಮಾಡಬೇಕು, ಆ ಕಾರ್ಯವನ್ನು ನಾವು ಮುಂದುವರಿಸಬೇಕಾಗತ್ತೆ. ಇವತ್ತು ನಾವು ಮಾಡಿದ್ದು ಕೂಡ ಅದೇ NDRF ಜೊತೆಗೂಡಿ ಮಾಡಿದಂಥ ಕೆಲಸ, ಅದು ಕೂಡ ಅದೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ.